ವೆಲ್ಕಮ್ ಟು ಭೀಮಾಸ್ ಕಿಚನ್. ಇವತ್ತು ನಾವು ಚಿಕನ್ ತವಾ ಗ್ರಿಲ್ಡ್ ಫ್ರೈ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ಚಟ್ನಿ ಕೂಡ ನಾವೇ ಮಾಡ್ಕೊಂಡಿದ್ದೀವಿ. ರೆಸ್ಟೋರೆಂಟಲ್ಲಿ ಕೊಡ್ತಾರಲ್ಲ ಹಾಗೆ ಇದೆ ಟೇಸ್ಟ್. ಇದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಚಿಕನ್ ಪೌಡರ್ ಹಾಕೋತಾ ಇದ್ದೀವಿ. ಮನೇಲೇ ಮಾಡಿರೋದು, ಇದು ಹೆಲ್ತಿ ಆಗಿರುತ್ತೆ. ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಪೆಪ್ಪರ್ ಪೌಡರ್ ಸೇರಿಸ್ಕೊಳ್ಳಿ. ಜೀರಿಗೆ ಪೌಡರ್ ಹಾಕೊಳ್ಳೋಣ. ಇದು ಕುಟ್ಬಿಟ್ಟು ಹಾಕೊಳ್ಳೋಣ. ಅರಿಶಿನ ಪುಡಿ ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳಿ. ಕರ್ಡ್ ಸೇರಿಸ್ಕೊಳ್ಳಿ 2 to 3 ಟೇಬಲ್ ಸ್ಪೂನ್ ಅಷ್ಟು. ಕಾರ್ನ್ಫ್ಲೋರ್ ಸೇರಿಸ್ಕೊಳ್ಳಿ. ಲೆಮನ್ ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಕೊಳ್ಳಿ. ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಸೇರಿಸ್ಕೊಳ್ಳಿ. ಸ್ವಲ್ಪ ಫುಡ್ ಕಲರ್ ಸೇರಿಸ್ಕೊಳ್ಳಿ. ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಚಿಕನ್ನು. ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಧನಿಯಾ ಪೌಡರ್ ಸೇರಿಸ್ಕೊಳ್ಳಿ 2 ಟೇಬಲ್ ಸ್ಪೂನ್ ಅಷ್ಟು. ಜೀರಿಗೆ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಮಸಾಲೆಗೆ ಹಾಕೋಣ. ನೋಡಿ ಈ ತರ ಆಗಿದೆ. ಅದು ಕೂಡ ಸೇರಿಸ್ಕೊಳ್ಳಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಚಿಕನ್ ಚೆಸ್ಟ್ ಪೀಸ್ ಇದು. ಇದನ್ನ ಹಾಗೆ ಸೇರಿಸ್ಕೊಳ್ಳೋಣ. ಕ್ಲೀನಾಗಿ ಮಸಾಲ ಹಚ್ಚೋಣ. ನೋಡಿ ಮಸಾಲೆ ಎಲ್ಲ ಹಾಕಿದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ. ಇವತ್ತು ನಮ್ಮ ಅತ್ತೆ ಮಾಡ್ಕೊಡ್ತಾರೆ. ಅವ್ರನ್ನೇ ಹೇಳಿ ಏನು ಮಾಡ್ಕೊಡ್ತಾರೆ ಅಂತ. ಮಾಡ್ಕೊಡ್ತಾ ಇದ್ದೀನಿ. ನಮ್ಮ ಮಕ್ಳಿಗೆ ಫ್ರೈ ಮಾಡೋದು ತುಂಬ ಇಷ್ಟ. 4 ಜನ ಒಂದೊಂದು ಸೊಸೆಗೆ, ನಮ್ಮ 3 ಜನ ಗಂಡು ಮಕ್ಕಳಿಗೆ 4 ಜನ ಒಂದೊಂದು ಪೀಸ್ ತಿಂತಾರೆ ನೋಡ್ರಿ ಮಾಡಿದ್ಮೇಲೆ. ಕಮೆಂಟ್ ಮಾಡಿ. ಆಮೇಲೆ ನೋಡಿ ಫ್ರೈ ಮಾಡ್ತೀನಿ. ಮಾಡ್ಬಿಟ್ಟು ಹೇಳೋಣ. ಮ್ಯಾರಿನೇಟ್ ಮಾಡೋಣ. ಪ್ಯಾನ್ ಇಟ್ಕೊಂಡಿದ್ದೀವಿ. 3 to 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀವಿ. ಹಾಗೆ ಚಿಕನ್ ಬ್ರೆಸ್ಟ್ ಹಾಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕದು. ಆಮೇಲೆ ಆಚೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಅಂಟಿದೆ. ನಾವು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ವಿ. ತವಾ ಗ್ರಿಲ್ಡ್ ಚಿಕನ್ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಟೇಸ್ಟ್ ಅಂತೂ ಡೆಲಿಷಿಯಸ್ ಆಗಿದೆ. ನೋಡಿ ಹೇಗೆ ಮಾಡೋದು ಅಂತ ನೀವು ಮಾಡಿಬಿಟ್ಟು ಕಮೆಂಟ್ ಮಾಡಿ ಈ ರೆಸಿಪಿ ಚೆನ್ನಾಗಿದೆಯಾ ಅಂತ.